ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತಿನ ಫುಡ್ ಬ್ಲಾಗಲ್ಲಿ ನಮ್ಮ ಮನೆ ಊಟಕ್ಕೆ ಮಧ್ಯಾಹ್ನಕ್ಕೆ ಮಾಡಿದ ಸಾಂಬಾರ್ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಸಾಂಬಾರು ಅಂದರೆ ಹುಳಿ ಅಂತಾರಲ್ವ, ಅದು ನಮ್ಮ ಹವ್ಯಕರ ಸಾಂಪ್ರದಾಯಿಕ ಅಡುಗೆ ಇದು. ಹುಳಿ ಸೌತೆಕಾಯಿಂದ, ಮಂಗಳೂರು ಸೌತೆಯಿಂದ ಮಾಡುವಂಥ ಒಂದು ರೀತಿಯ ಹುಳಿ ಇದು. ಮಂಗಳೂರು ಸೌತೆಯಿಂದ ಬೇರೆ ಬೇರೆ ರೀತಿ ಹುಳಿ ಮಾಡ್ತೀವಿ. ನಾನು ಈಗಾಗಲೇ 1-2-3 ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ನೀವು ನೋಡಿ, ಲಿಂಕ್ಗಳೆಲ್ಲ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನ್. ಇಲ್ಲಾಂದರೆ ನೀವು ಚಾನಲ್ಗೆ ಹೋಗಿ ಖಂಡಿತ ನೋಡಿ. ಇಲ್ಲಾಂದರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಸಜೆಸ್ಟ್ ತನ್ನಿಂತಾನೇ ಆಗುತ್ತೆ, ಯೂಟ್ಯೂಬ್ ಸಜೆಸ್ಟ್ ಮಾಡುತ್ತೆ. ಅದನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದು ಇವತ್ತು ಅರಿಶಿನ ಮೆಣಸು ಬೆಂದಿ ಅಂತ ಹೇಳ್ತೀವಿ ನಾವು ಇದಕ್ಕೆ. ಇದು ಹವ್ಯಕರ ಸಾಂಪ್ರದಾಯಿಕ ಅಡುಗೆ. ಹವ್ಯಕರ ಮನೆಗಳಲ್ಲಿ ಸಾಮಾನ್ಯವಾಗಿ ಮಾಡ್ತಾರೆ. ಹಳೆಯ ಅಡುಗೆ, ಮೊದಲಿನವರೆಲ್ಲರೂ ಮಾಡ್ತಾಯಿದ್ರು, ನಮ್ಮ ಅಮ್ಮನ ಕಾಲದಿಂದಲೂ ಮಾಡ್ತಾಯಿದ್ರು. ಅದನ್ನೇ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಪರಿಮಳ ಆಗಿರುತ್ತೆ. ಅರಿಶಿನ ಮೆಣಸು ಬೆಂದಿ ಅಂತ ಏನಿಲ್ಲ, ಅರಿಶಿನ ಇರತ್ತಲ್ವ, ಅದನ್ನು ಹಾಕ್ಕೊಂಡು ಮಾಡೋಂಥದ್ದು. ಯಾವಾಗಲೂ ಎಲ್ಲ ಹುಳಿಗೂ ಹಾಕ್ತೀವಿ, ಆದರೆ ಇದು ಒಂಥರ ಬೇರೆ ರೀತಿ ಮಾಡ್ತೀವಿ. ತೋರಿಸ್ತೀನಿ, ನೀವು ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ, ಚೆನ್ನಾಗಿರುತ್ತೆ. ಇದಕ್ಕೆ ಈಗ ಮಂಗಳೂರು ಸೌತೆ ನಾನು ಹೆಚ್ಚ್ತಾ ಇದ್ದೀನಿ. ಸಿಪ್ಪೆ ತೆಗಿಯಲ್ಲ, ಇದನ್ನು ಸಿಪ್ಪೆ ಸಹಿತ ಮಾಡ್ತೀವಿ. ಹೊರಗಿಂದ ಚೆನ್ನಾಗಿ ತೊಳಿತೀವಿ, ಆಮೇಲೆ ನೀರಿಗೂ ಹಾಕ್ತೀನಿ ನೋಡಿ. ಇದು ಹೆಚ್ಚಿಬಿಟ್ಟು ಅದನ್ನು ತೊಳೆದಂಗೆ ಆಗುತ್ತೆ ಮತ್ತೊಮ್ಮೆ. ಆ ಥರ ಚೆನ್ನಾಗಿ ತೊಳೆದ್ಬಿಟ್ಟು ತಿರುಳು ಮಾತ್ರ ತೆಗೆದುಬಿಟ್ಟು ಹೆಚ್ಚ್ತೀವಿ. ನಾವು ಸಿಪ್ಪೆ ತೆಗಿಯಲ್ಲ, ಇದರಲ್ಲಿ ಸಿಪ್ಪೆ ಸಹಿತ ಬೇಯುತ್ತೆ, ಹೆಚ್ಚು ದಪ್ಪ ಇರಲ್ವಲ್ಲ, ಅದರಿಂದ ಇದನ್ನು ನಾನು ಕುಕ್ಕರಲ್ಲೇ ಬೇಯಿಸ್ತೀನಿ. ಯಾಕೆಂದರೆ ಪಾತ್ರೆಯಲ್ಲಿ ಸ್ವಲ್ಪ ಹೆಚ್ಚು ಹೊತ್ತು ಹಿಡಿಯತ್ತೆ, ಸುಮ್ಮನೆ ಏನಕ್ಕೆ ಗ್ಯಾಸ್. ಅನ್ನದ ಜೊತೆಯಲ್ಲೇ ಕುಕ್ಕರಲ್ಲಿ ಇಡ್ತೀನಿ. ಒಂದು ತಟ್ಟೆಯಲ್ಲಿ ಅನ್ನ, ಇನ್ನೊಂದು ತಟ್ಟೆಯಲ್ಲಿ ಈ ತರಕಾರಿ, ಒಟ್ಟಿಗೆ ಆಗೋಗುತ್ತೆ, ಬೇಗನೂ ಆಗುತ್ತೆ, ಚೆನ್ನಾಗಿ ಗ್ಯಾಸ್ ವೇಸ್ಟ್ ಇಲ್ಲ, ಚೆನ್ನಾಗಿ ಬೇಯುತ್ತೆ. ಅನ್ನದ ಜೊತೆಯಲ್ಲೇ ಬೇಯಿಸ್ಬಿಡ್ತೀನಿ, ಎರಡನ್ನೂ ಒಟ್ಟಿಗೆ ಇಟ್ಬಿಟ್ಟು ಕುಕ್ಕರಲ್ಲಿ. ಇದು ಕುಕ್ಕರ್ ತಟ್ಟೆಯಲ್ಲಿ ಹಾಕಿದ್ದೀನಿ, ನೀರು ಸೇರಿಸಿದ್ದೀನಿ, ತರಕಾರಿ ಬೇಯುವಷ್ಟು ನೀರು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇವತ್ತು ಸಾಂಬಾರಿಗೆ ಎಷ್ಟು ಬೇಕು, ಈ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋದು. ಒಂದು ಸಣ್ಣ ತುಂಡು ಬೆಲ್ಲ ಹಾಕ್ಕೋಬೇಕು ರುಚಿಗೆ. ಬೆಲ್ಲ ಇಲ್ಲಾಂದರೆ ಚೆನ್ನಾಗಿ ಆಗೋಲ್ಲ. ಸಾಂಬಾರುಗಳಿಗೆ, ಹುಳಿಗಳಿಗೆಲ್ಲ ಬೆಲ್ಲ ಬೇಕು. ಇದಕ್ಕೆ ಈಗ ಮಸಾಲೆ ಫ್ರೈ ಮಾಡ್ತಾಯಿದ್ದೀನಿ. ಒಂದು 5 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ. ನೀವು ಖಾರ ಜಾಸ್ತಿ ಬೇಕು ಅಂದರೆ ಗುಂಟೂರು ತಗೊಳ್ಳಿ. ಇದು ಅರಿಶಿನ, ಹಸಿ ಅರಿಶಿನ ಇರತ್ತಲ್ವ, ಹೊರಗಡೆನೂ ಸಿಗತ್ತೆ ನಿಮಗೆ ಮಾರ್ಕೆಟಲ್ಲಿ. ಇಲ್ಲಾಂದರೆ ನಿಮ್ಮ ಮನೇಲಿ ನೆಟ್ಟಿದ್ದಿದೆ ಅಂದರೆ ಅದು ಆಗ್ಬೋದು, ಸಸಿ ಆಗುತ್ತಲ್ವ ಅರಿಶಿನ, ಅದೇ ಅದರ ಗಡ್ಡೆ ಹಸಿ ಅರಿಶಿನ. ಇದು ಒಂದು ತುಂಡು ತಗೊಂಡಿದ್ದೆ, ಹಸಿ ಅರಿಶಿನ ಸ್ಟ್ರಾಂಗ್ ಇದೆ ಇದು, ಅದಕ್ಕೆ ನಾನು ಅಷ್ಟು ತಗೊಂಡಿದ್ದೀನಿ, ಸಣ್ಣ ತುಂಡೆ. ಸಣ್ಣನೇ ಸಾಕು, ಹೆಚ್ಚು ತಗೊಂಡ್ರೆ ತುಂಬ ಅದರದ್ದೇ ವಾಸನೆ ಎದ್ದು ಬರುತ್ತೆ, ಅಷ್ಟೂ ಆಗಬಾರ್ದು. ಆದರೆ ಕಡಿಮೆನೂ ಅಲ್ಲ, ಸರಿಯಾಗಿ ಬರಬೇಕು ಅರಿಶಿನ ಪರಿಮಳ. ಅದಕ್ಕೋಸ್ಕರ ನೀವು ಇದು ಕೊಂಬಿರತ್ತಲ್ವ, ಅರಿಶಿನ ಕೊಂಬು, ಅದನ್ನು ಕೂಡ ತಗೋಬೋದು, ಮಾರ್ಕೆಟಲ್ಲಿ ಸಿಗುತ್ತಲ್ವ. 1 ಇಂಚಿನಷ್ಟು ಅರಿಶಿನ ಕೊಂಬು ತಗೊಂಡು ಮಾಡ್ಕೋಬಹುದು. ಅದನ್ನು ಹೀಗೆ ಮೆಣಸಿನ ಜೊತೆ, ಒಣಮೆಣಸಿನ ಜೊತೆ ಫ್ರೈ ಮಾಡ್ಕೋಬೇಕಿಲ್ಲಿ. ಬೇರೆ ಏನು ಹಾಕಲ್ಲ, ಬರೀ ಅರಿಶಿನ ಮತ್ತು ಒಣಮೆಣಸು ಇಷ್ಟನ್ನೇ ಹಾಕೊಳ್ಳೋದು. ಯಾವುದೇ ಉದ್ದಿನಬೇಳೆ, ಕೊತ್ತಂಬರಿ ಇಂಥದ್ದು ಯಾವುದು ಮಸಾಲೆಗಳು ಹಾಕಲ್ಲ, ಬರೀ ಒಣಮೆಣಸಿನ್ಕಾಯಿ ಮತ್ತು ಅರಿಶಿನ ತೊಗೊಂಡು 1 ಇಂಚಿನಷ್ಟು ಅರಿಶಿನ ಹಾಕ್ಕೊಳ್ಳಿ. ಇದು ಕೊಂಬು ಸಿಗುತ್ತಲ್ಲ ಹೊರಗಡೆ, ಅದೂ ಆಗ್ಬೋದು, ಹಸಿ ಅರಿಶಿನೂ ಆಗ್ಬೋದು. ಹುಡಿನೂ ಹಾಕ್ಕೋಬೋದು, ಆದರೆ ಹುಡಿ ಇದರಲ್ಲಿ ಫ್ರೈ ಮಾಡಿದರೆ ಕರಟಿದಂಗೆ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಬರೀ ಒಣಮೆಣಸಿನ್ಕಾಯಿ ಮಾತ್ರ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿ ಹುರಿದ್ಕೊಳ್ಳಿ. ಹುರಿದು ಆಯಿತು, ಇನ್ನು ಏನು ತೆಗಿಬೇಕು ಅನ್ನೋವಾಗ ಇದನ್ನು ಹಾಕಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ. ಅರಿಶಿನ ಪುಡಿ ಹಾಕ್ಕೊಂಡು, 1 ಚಮಚ ಅರಿಶಿನ ಪುಡಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಡಿ. ಆವಾಗ ಆ ಬಿಸಿಗೆ ಆಗೋಗಿಬಿಡತ್ತೆ, ಪುಡಿ ಅಲ್ವಾ ಅದು. ನೀವೀಗ ಸ್ಟಾರ್ಟಿಗೆ ಹಾಕಿದರೆ ಅದು ಕರಟತ್ತೆ, ಅದು ಕಪ್ಪಾಗಿಬಿಡತ್ತೆ, ಹಾಕಬೇಡಿ. ಅದರಿಂದ ಅರಿಶಿನ ಪುಡಿ ಸ್ವಲ್ಪ ಕಷ್ಟ, ನಾವು ಅದನ್ನು ಫ್ರೈ ಮಾಡೋದು, ಹೆಂಗೆ ಫ್ರೈ ಮಾಡೋದು ಕಷ್ಟ ಆಗತ್ತೆ. ಅದಕ್ಕೋಸ್ಕರ ಈ ಕೊಂಬು ಹಾಕ್ಕೊಳ್ಳೋದು ಮಿಕ್ಸಿಲಿ ಸಣ್ಣಗಾಗತ್ತೆ, ಸ್ವಲ್ಪ ಜಜ್ಜಿಕೊಳ್ಳಿ ಹಂಗೂ ಇದ್ದರೆ. ಇದನ್ನು ಈ ಥರ ಫ್ರೈ ಮಾಡಿ, ಒಣಮೆಣಸಿನ್ಕಾಯಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದು ಕೆಂಪಾಗತ್ತಲ್ವ ಚೆನ್ನಾಗಿ, ಎಲ್ಲರಿಗೂ ಫ್ರೈ ಮಾಡಿ ತೆಂಗಿನಕಾಯಿ ಜೊತೆ ಸೇರಿಸ್ಕೊಳ್ಳಿ. ತೆಂಗಿನಕಾಯಿ ಒಂದು ಸಣ್ಣ ಕಡಿ ಸೇರಿಸ್ಕೊಂಡಿದ್ದೀನಿ ನಾನು. ಇವತ್ತು ಸ್ವಲ್ಪ ಕಡಿಮೆನೇ ಮಾಡ್ತಾಯಿದ್ದೀನಿ, ಅದನ್ನು ಕಡಿಮೆ ತೆಂಗಿನಕಾಯಿ ಯಾವಾಗಲೂ ಜಾಸ್ತಿ ಇರುತ್ತೆ. ಸಣ್ಣ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ, ಜನ ಇಲ್ಲ. ಸ್ವಲ್ಪ ಹುಣಸೆ ಹಣ್ಣು ಸೇರಿಸ್ಕೊಂಡಿದ್ದೀನಿ, ತೆಂಗಿನಕಾಯಿ ಜೊತೆ ರುಬ್ಕೊಳ್ಳಿ. ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಅರಿಶಿನ ಮತ್ತು ಮೆಣಸು ಮಾತ್ರ, ಅರಿಶಿನ ಮೆಣಸು ಬೆಂದಿ ಅಂತ ಹೇಳೋದು ನಾವು ಇದನ್ನು. ಇದು ರುಚಿಯಾಗಿರುತ್ತೆ, ತುಂಬಾ ಟೇಸ್ಟಿ ಇರುತ್ತೆ ಇದು ಊಟದ ಜೊತೆಗೆ. ಹುಳಿ ಮೆಣಸು ಅಂತ ಒಂದು ಮಾಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಅದೇ ಥರ ಇದು ಅರಿಶಿನ ಮೆಣಸು. ಈಗ ತರಕಾರಿ ಬೆಂದಿದ್ದನ್ನು ತೆಗೆದು ಬೇರೆ ಪಾತ್ರೆಗೆ ಹಾಕಿದ್ದೀನಿ. ರುಬ್ಬಿಟ್ಟು ಮಸಾಲೆ, ತೆಂಗಿನಕಾಯಿ ಚೆನ್ನಾಗಿ ರುಬ್ಬಿಟ್ಟು, ನುಣ್ಣಗೆ ರುಬ್ಬಿಟ್ಟು ಇದನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಮಿಕ್ಸಿನೂ ಸ್ವಲ್ಪ ತೊಳೆಸ್ಬಿಟ್ಟು ಸೇರಿಸ್ಕೊಳ್ಳಿ. ಅಂದರೆ ತುಂಬ ದಪ್ಪನೂ ಅಲ್ಲ, ಹಾಗಂತ ತುಂಬ ತೆಳ್ಳಗೂ ಅಲ್ಲ, ಆ ಥರ ಇರಬೇಕು. ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ಇದು ಅರಿಶಿನ ಮೆಣಸು ಬೆಂದಿ, ತುಂಬ ನೀರು ಇರಬಾರ್ದು. ಅದು ಸಾಂಬಾರು ಹದಕ್ಕೆ, ಹುಳಿ ಹದಕ್ಕೆ ನಾವು ಮನೆಯಲ್ಲಿ ಊಟ ಮಾಡ್ತೀವಲ್ವ, ಆ ಹದಕ್ಕೆ ನೀವು ಮಾಡ್ಕೊಳ್ಳಿ. ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಇದೇ ರೀತಿ ಹಲಸಿನಕಾಯಿ ಸಮಯದಲ್ಲಿ ಹಲಸಿನಕಾಯಿ ಸೊಳ್ಳೆ
ಅಥವಾ ಉಪ್ಪು ಸೊಳ್ಳೆ ಇದ್ದರೆ ಅದ್ರದ್ದು ಮಾಡ್ತಾರೆ ಈ ಥರ. ಉಪ್ಪು ಸೊಳ್ಳೆಯಿಂದಲ್ಲ, ಹಸಿ ಇದು ಕಾಯಿ ಸೊಳ್ಳೆಯಿಂದ ಅರಿಶಿನ ಮೆಣಸು ಬೈಂದಿ ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ. ಮಳೆಗಾಲದಲ್ಲಿ ಹೊರಗಡೆ ಜೀರಿ ಅಂತ ಮಳೆ ಬರುವಾಗ ಕುಚ್ಚಲಕ್ಕಿ ಜೊತೆ ಊಟ ಮಾಡಿದರೆ ಒಂದು ಸೇರಕ್ಕೆ ಅನ್ನ ಊಟ ಮಾಡ್ಬೋದು ಅಂತ ನಮ್ಮಮ್ಮ ಯಾವಾಗಲೂ ಹೇಳೋರು. ಅಷ್ಟು ರುಚಿ. ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನೋಡಿ ಕುದೀತಾ ಇದೆ. ಈಗ ಮಸಾಲೆ ಎಲ್ಲ ಸೇರಿಸ್ಬಿಟ್ಟು ಈಗ ಅದು ಒಳ್ಳೆ ಕುದಿದ್ರೆ ಮೆಣಸೆಲ್ಲ ಚೆನ್ನಾಗಿ ಹಸಿ ಅಂಶ ಇರೋದೆಲ್ಲ ಬೆಂದಿರುತ್ತೆ, ತರಕಾರಿ ಎಳ್ಕೊಂಡಿರುತ್ತೆ. ಕರಿಬೇವಿನ ಸೊಪ್ಪು ಹಾಕಿದ್ದೀನಿ ನಾನು ಅದಕ್ಕೆ. ಬೇಕು ಅಂದರೆ ನೀವು ಒಗ್ಗರಣೆ ಜೊತೆ ಹಾಕ್ಕೋಬೋದು ಕರಿಬೇವಿನ ಸೊಪ್ಪು, ಹಾಗೇನೂ ಹಾಕ್ಕೋಬೋದು. ಬಿಸಿ ಬಿಸಿ ಸಾಂಬಾರಿಗೆ ಹಾಗೂ ಹಾಕಿದರೂ ಪರಿಮಳ ಬರುತ್ತೆ. ಒಗ್ಗರಣೆಗೆ ಒಣಮೆಣಸು, ಸಾಸಿವೆ, ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸಾಸಿವೆ ಸಿಡಿಯೋವರೆಗೂ ಸಿಡಿಸ್ಬಿಡಿ. ಆಮೇಲೆ ಅದನ್ನು ಸೇರಿಸ್ಕೊಂಡ್ರೆ ಒಗ್ಗರಣೆ ಆಯಿತು. ಒಳ್ಳೆ ಪರಿಮಳ ಇರುತ್ತೆ, ಅರಿಶಿನ ಪರಿಮಳ ಇರುತ್ತೆ. ತುಂಬ ಜಾಸ್ತಿ ಹಾಕಿದ್ರೆ ಅರಿಶಿಣನೇ ಬರುತ್ತೆ, ಹಂಗೆ ಮಾಡಬಾರ್ದು. ಆದರೆ ಅರಿಶಿನ ಪರಿಮಳ ಸರಿ ಬರಬೇಕು. ಅದಕ್ಕೆ ಒಂದು ಇಂಚಿನಷ್ಟಾದರೂ ಹಾಕ್ಕೋಬೇಕು ನೀವು ಅರಿಶಿನ ಕೊಂಬು. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ರುಚಿ ಇದು ಪರಿಮಳ, ಅರಿಶಿನ ಪರಿಮಳ ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗತ್ತೆ. ನೀವು ಮಾಡಿದರೆ ನಿಮ್ಗೆ ಗೊತ್ತಾಗತ್ತೆ ಅದರ ರುಚಿ. ನಾನೀಗ ವಿಡಿಯೋದಲ್ಲಿ ಅಷ್ಟೇ ತೋರಿಸ್ಬೋದು. ನಮ್ಮ ಸಾಂಪ್ರದಾಯಿಕ ಅಡುಗೆ, ನಾವು ಚಿಕ್ಕಂದಿನಲ್ಲೇ ಇದು ಊಟ ಮಾಡ್ಕೊಂಡು ಬಂದಂಥ ಅಡುಗೆ. ತುಂಬ ರುಚಿಯಾಗಿರೋ, ನನಗೆ ತುಂಬ ಇಷ್ಟ, ನನಗಂತೂ ತುಂಬ ಇಷ್ಟವಾಗಿರೋಂಥ ಸಾಂಬಾರಿದು. ನೀವು ಮಾಡಿ ನೋಡಿ, ನಿಮಗೆ ಹೇಗಾಯಿತು ಅಂತ ರುಚಿ ಹೆಂಗಿದೆ, ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನ್ನ ಕಮೆಂಟಲ್ಲಿ. ಆಮೇಲೆ ವಿಡಿಯೋ ಇಷ್ಟ ಆದರೆ ಯಾವಾಗಿನ ಹಾಗೆ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.